ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತು ಡಿಸಿಎಂ ಡಿಕೆಶಿ ನಡುವಣ ಟಾಕ್ ವಾರ್ ಅದು ಕೂಡ ಸದ್ಯಕ್ಕೆ ನಿಲ್ಲೋ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಡಿಕೆಶಿ ವರ್ಸಸ್ ಕುಮಾರಸ್ವಾಮಿ ನಡುವೆ ಮಾತಿನ ಸಮರ. ಎಚ್ಡಿಕೆ ಫ್ಯಾಕ್ಟರಿ ತೆರೆಯಲ್ಲಿ ಅನುಮತಿ ಕೊಡ್ತೀನಿ ಅಂತ ಡಿಕೆ ಶಿವಕುಮಾರ್ ತಿರುಗೇಟ್ ಕೊಟ್ಟಿದ್ದಾರೆ. ಇವರ ಯೋಗ್ಯತೆಗೆ ಗುಂಡಿ ಮುಚ್ಚೋದಕ್ಕಾಗಲಿಲ್ಲ, ಇವ್ರ ಜೊತೆ ನಾನ್ಯಾಕೆ ಮಾತಾಡಲಿ ಅಂತ ಕುಮಾರಸ್ವಾಮಿ. ಡಿಕೆ ಎಷ್ಟು ಕಾರ್ಖಾನೆ ತಂದಿದ್ದೀರಾ, ಎಷ್ಟು ಸೊಸೈಟಿ ನುಂಗಿದ್ದೀರಾ, ಧಾರವಾಹಿ ಥರ ಪಟ್ಟಿ ಬಿಚ್ಚಿಡ್ತೀನಿ ಅಂತ ಕುಮಾರಸ್ವಾಮಿ ಕೂತಿದ್ದಾರೆ. ಕೇಂದ್ರದಿಂದ ನಾನ್ಯಾಕೆ ಅನುದಾನ ಕೇಳಲಿ, ಜನ 136 ಸ್ಥಾನ ಕೊಟ್ಟಿರೋದು ನಿಮಗೆ, ನನಗಲ್ಲ, ನಾನ್ಯಾಕೆ ಅನುದಾನ ತರಬೇಕು, ನೀವೇನು ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಅವ್ರಿಗೆ ಇವ್ರಿಗೆ ಎಲ್ಲರೂ ಕೂಡ ಮಾತಿನ ಚಕಮಕಿ ಜಟಾಪಟಿ ಮುಂದುವರೆದಿದೆ. ಇವತ್ತು ನಗರಸಭೆಯಲ್ಲಿ ಏನೇನು ಅವ್ಯವಹಾರಗಳಾಗಿತ್ತು, ಈ ಬೆಂಗಳೂರು ನಗರ ಕುಲಿಗೆಡಿಸಿದ್ರಲ್ಲ, ಇದೇ 99ರಿಂದ ಕಾಂಗ್ರೆಸ್ ಸರ್ಕಾರ ಇತ್ತಾನೆ. ಈ ಬೆಂಗಳೂರು ನಗರ 50 ವರ್ಷದಲ್ಲಿ ಮುಂದೆ ಏನಾಗುತ್ತೆ ಅಂತ ಗೊತ್ತಿರಲಿಲ್ಲ ಇವರಿಗೆ. ಇವರೇ ಅರ್ಬನ್ ಮಿನಿಸ್ಟರ್ ಆಗಿ ಅವ್ರ ಲೆಟರೇಟಲ್ಲಿ ಅಲ್ಲೆಲ್ಲ ಬಳ್ಳಾರಿಲಿ ಹೊಡೆಯೋದಕ್ಕೆ ಸುಳ್ಳು ಹೇಳ್ಕೊಂಡು ಆ ಲೆಟರೇಟ್ ಅಲ್ಲಿ ಯೂಸ್ ಆಗಿತ್ತು. ಅದ್ರ ಜೊತೆಗೆ ಅದು ಯಾವುದೋ ಎಂಟೇ ಸೊಸೈಟಿ ದುಡ್ಡೇ ಕೊಡದೆ 10 ಎಕರೆ ಬರೆಸ್ಕೊಂಡ್ಬಿಡ್ತಾರೆ ಹೇಳೋದು ಇವ್ರ ಶಿಷ್ಯಂದ್ರಿಗೆ. ಈಗ ಅವೆಲ್ಲ ಬೇಡ, ನೆಕ್ಸ್ಟ್ ಅವೆಲ್ಲ ತಂದು ವಿತ್ ಡಾಕ್ಯುಮೆಂಟ್ ಏನು ಬಹಿರಂಗ ಚರ್ಚೆ ಮಾಡ್ತಾರೆ. ಯಾವ ಬಹಿರಂಗ ಚರ್ಚೆ ಇಲ್ಲಿ ಯಾರ ಪಾಪ ಹಿಡ್ಕೊಂಬಂದಿರುವ ಇಷ್ಟು ಕಂತೆ ಈಗ ಏನೇನು ಮಾಡ್ತಾವ್ರೆ ಅಂತ ಹೇಳಿ ತಾವರೆಕೆರೆತ ಬಹಿರಂಗ ಚರ್ಚೆ ಅವ್ರ ಜೊತೆ ಮಾಡೋಕ್ಕಾಗತ್ತ? ಮಾತಾಡೋ ಯೋಗ್ಯತೆ ಇಟ್ಕೊಂಡಿದ್ದಾರೆ ಬಹಿರಂಗ ಚರ್ಚೆ ಅವ್ರ ಜೊತೆಲಿ. ದುಡ್ಡು ಹೊಡೆಯ ಕೆಲಸ ಮಾಡಲಿಲ್ಲ ನಾವು ಇವತ್ತು. ಸೊ ಇದೆಲ್ಲವೂ ಕೂಡ ಆಗಾಗ್ಗೆ ಕುಮಾರಸ್ವಾಮಿ ಅವರು ಡಿಕೆ ಶಿವಕುಮಾರ್ ಮೇಲೆ ಮಾಡುವಂತಹ ಆರೋಪಗಳು. ಅಲ್ಲಿ ಜಮೀನು ನುಂಗಿದ್ರು, ಇಲ್ಲಿ ಜಮೀನು ನುಂಗಿದ್ರು, ಹಾಗೆ ಹೀಗೆ ಅಂತ ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಮಾತಾಡ್ತೀನಿ ಅಂತ. ಇನ್ನು ಡಿಕೆ ಶಿವಕುಮಾರ್ ಅವರು ಕೂಡ ಏನು ಕಡಿಮೆ ಇಲ್ಲ, ಅವರು ಕೂಡ ಇದಕ್ಕೆಲ್ಲದಕ್ಕೂ ತಿರುಗೇಟನ್ನು ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ ಕುಮಾರಸ್ವಾಮಿ ವಿರುದ್ಧ ಏಕವಚನದಲ್ಲಿ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿರೋದು. ಚರ್ಚೆ, ವಾದ ವಿವಾದ ಇವೆಲ್ಲ ರಾಜಕಾರಣದಲ್ಲಿ ಇರಬೇಕು. ಏನಾದರೂ ಮಾಡಿದ್ದೀನಿ, ಸಾಕ್ಷಿ ಗುಡ್ಡೆ ಇಟ್ಟಿದ್ದೀನಿ ಅಂತಂದ್ರೆ ತೋರಿಸ್ಲಿ. ಜನರಿಗೇನಾದರೂ ಒಳ್ಳೇದು ಮಾಡಿದ್ದೀನಿ ಅಂತಂದರೆ ಬಂದು ಹೇಳಲಿ, ಬಂದು ಫೇಸ್ ಮಾಡಲಿ, ಜನರಿಗೆ ಉತ್ತರ ಕೊಡಲಿ. ಅವರೇನೆ ಬರೀ ಹಿಟ್ ಆ್ಯಂಡ್ ರನ್ ಮಾಡೋದಲ್ಲ ಅಂತೆಲ್ಲ ಡಿ ಕೆ ಶಿವಕುಮಾರ್ ಅವರು ಒಂದಷ್ಟು ಆರೋಪ ಮಾಡಿದ್ದಾರೆ. ಅಸೆಂಬ್ಲಿನಲ್ಲಿ ಏನೋ ತೆಗಿತೀನಿ ಅಂದ್ರಿ, ಪಾರ್ಲಿಮೆಂಟ್ ಕೊಟ್ಟೋದ್ರಿ, ಮಾತೇ ಆಡಲಿಲ್ಲ. ಈಗಲೂ ಬನ್ನಿ, ಅವಮಾನ ಏನಾಗಲ್ಲ, ಚರ್ಚೆ ಮಾಡೋಣ, ಬಹಿರಂಗ ಚರ್ಚೆ, ಸವಾಲು ಎಲ್ಲವನ್ನ ಇವ್ರು ಹಾಕ್ತಾ ಇದ್ದಾರೆ. ಅದಕ್ಕೆ ಅವರು ಇವ್ರ ಹತ್ರ ಚರ್ಚೆ ಮಾಡೋ ಯೋಗ್ಯತೆ ಉಳಿಸ್ಕೊಂಡಿಲ್ಲ ಅಂತ ಕುಮಾರಸ್ವಾಮಿ. ರಾಜಕೀಯದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇದು. ಚರ್ಚೆ, ವಾದ ವಿವಾದ ಇವೆಲ್ಲ ಕೂಡ ರಾಜಕಾರಣದಲ್ಲಿ ಇರಬೇಕು. ನೀನೇನಾದ್ರು ಮಾಡಿದ್ದೀನಿ, ಸಾಕ್ಷಿ ಗುಡ್ಡೆ ಇಟ್ಟಿದ್ದೀನಿ ಅಂದರೆ, ಜನಕ್ಕೆ ಏನಾದ್ರು ಒಳ್ಳೇದು ಮಾಡಿದ್ದೀನಿ ಅಂದರೆ, ನಿನ್ನ ಕೈಯಲ್ಲಿ ಏನಾದ್ರು ರಾಜ್ಯಕ್ಕೆ ಒಳ್ಳೇದು ಮಾಡಿದ್ದೀನಿ ಅಂದರೆ ಬಂದು ಹೇಳಪ್ಪ. ಕಮಾಂಡ್ ಟೆಲ್ ಯು ವಾಟ್ ಈಸ್ ಯುವರ್ ಕಮಿಟ್ಮೆಂಟ್. ಜನ ನಿನ್ಗೆ ಓಟ್ ಕೊಟ್ಟಿದ್ದಾರೆ ತಾನೆ, ದೊಡ್ಡ ಸ್ಥಾನ ಎಲ್ಲ ಬಂದಿದೆ ತಾನೆ. ಕಮ್ ಲೆಟ್ ಅಸ್ ಫೇಸ್, ಪಬ್ಲಿಕ್ ಮುಂದೆ ಉತ್ತರ ಕೊಡು. ನೀನು ಬರೀ ಹಿಟ್ ಆ್ಯಂಡ್ ರನ್ ಮಾಡೋದಲ್ಲ. ಇವೆಲ್ಲ ಯಾವಾಗಲೂ ಕೂಡ ಎಲ್ಲರಿಗೂ ಎದುರಿಸ್ಕೊಂಡು ಹಿಟ್ ಆ್ಯಂಡ್ ರನ್ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಹೋದಂಗಲ್ಲ. ಅಸೆಂಬ್ಲಿ ಅದೇನೋ ತೆಗಿತೀನಿ ಪೆನ್ ಡ್ರೈವ್ ತೆಗಿತೀನಿ ಅಂತಾರಲ್ಲ, ಇದೆಲ್ಲ ಅಲ್ಲ. ಪ್ಲೀಸ್ ಕಮ್, ಬನ್ನಿ. ಏನೇನು ಅವಮಾನ ಏನಾಗೋದಿಲ್ಲ. ಬರಲಿಲ್ವಾ ಸಾತ್ತೂರ್ಗೆ ನಾನು ಈ ಚೀಫ್ ಮಿನಿಸ್ಟರ್ ಆಗಿದ್ದಾಗ, ನೆನಪಿದೆಯಾ? ಸೊ ವಿಲ್ ಫೇಸ್, ಕಮಾನ್. ಪಬ್ಲಿಕ್ ಏನು ಮಾಡಿದ್ಯಾ ನೀನು ಹೇಳು, ನಾವು ಹೇಳಿದ್ವಿ. ನಂದೇನು ಉಳುಕಿದೆ ತೆಗಿ, ನಿಂದೇನಿದೆ ತೆಗಿಯೋಣ, ನಾನೇನು ಮಾಡಿದ್ದೀನಿ ತೆಗಿಯೋಣ, ನೀನೇನು ಮಾಡಿದ್ಯಾ ಮಾತಾಡೋಣ. ತೆಗಿಲಿ, ಬಿಚ್ಚಲಿ ರೀ. ಯಾರು ಬೇಡ ಅಂತಾರೆ? ಬಿಚ್ಚಲಿ. ಎಷ್ಟೋ ಜನ ಏನೇನೋ ಬಿಚ್ಚಿದ್ರು, ಯಾರು ಬೇಡ ಅಂತ ಹೇಳ್ತಾರೆ. ಬಿಚ್ಚಲಿ, ಈಗೂ ಬಿಚ್ಚಲಿ. ಇಡೀ ಕೇಂದ್ರ ಸರ್ಕಾರನೇ ಇದೆಯಲ್ಲ ಎಲ್ಲ ಜೊತೆಲಿ, ಬಿಚ್ಚಲಿ. ಇದಕ್ಕೆಲ್ಲ ಡಿ ಕೆ ಶಿವಕುಮಾರ್ ಎದುರೋ ಮಗ ಅಲ್ಲ, ಅದು ತಿಳ್ಕೊಳ್ಳಿ. 2 ವರ್ಷ ಕಾಯಿರಿ, ನಮ್ಮ ಸರ್ಕಾರನೇ ಬರುತ್ತೆ. 2.5 ವರ್ಷದ ನಂತರ ಅವ್ರ ಸರ್ಕಾರ ನಮ್ಮ ಸರ್ಕಾರ ಬರುತ್ತೆ, ಕಾಯಿರಿ ಅಂತ. ನೋಡಪ್ಪ, ಇವೆಲ್ಲ ಎಷ್ಟು ಸತಿ ಆಯ್ತು ಈ ಡೈಲಾಗ್ಗಳು. ಈಗ ಎಷ್ಟು ಕಿಡಿತು ಇವ್ರ ಲೀಡರ್ಶಿಪ್ ಅಲ್ಲಿ? 18 ಕಿಡಿತು. ನೆಕ್ಸ್ಟ್ ಇವ್ರ ಲೀಡರ್ಶಿಪ್ ಅಲ್ಲಿ 8ಕ್ಕೋ 9ಕ್ಕೋ ಇಳಿತದೆ. ರೈಟ್. ಈ ಚರ್ಚೆನೂ ಏನು ಫಸ್ಟ್ ಟೈಮ್ ನಡೀತಿರೋದು ಅಲ್ವಲ್ಲ. ಈ ಆರೋಪಗಳನ್ನ ಕುಮಾರಸ್ವಾಮಿ ಅವರು ಸುಮಾರು ಸರ್ತಿ ಮಾಡಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಸುಮಾರು ಸರ್ತಿ ಮಾಡಿದ್ದಾರೆ. ಇದು ಯಾವುದು ತಾರ್ಕಿಕ ಅಂತ್ಯಕ್ಕೆ ಹೋಗದೇ ಇರತಕ್ಕಂಥದ್ದು. ಆಗಾಗ್ಗೆ ಇವೆಲ್ಲ ಮಾತುಗಳು ಕೇಳಿ ಬರ್ತಾ ಇರುತ್ತೆ ಅಷ್ಟೇ.